ಒಣ ಇದ್ದಲ್ಲಿ ಜನಸಂಖ್ಯೆ ಕಮ್ಮಿ ಇರುತ್ತಲ್ಲ, ಅಲ್ಲಿ ಹೋಗಿ ನೆಲೆಸಿರೋದು ಆಯ್ತಾ. ನಮ್ಮ ಸಬ್ಬಮ್ಮದೇವರು ಉಂಟಲ್ಲ, ಅವೆಲ್ಲ ನಿಮ್ಮ ಆ ಕಡೆ ಮಂಗಳೂರು ಆ ಕಡೆಯಿಂದ ಬಂದಿರೋದು, ಬಂದು ಇಲ್ಲಿ ಅಲ್ಲಲ್ಲಿ 9 ಕಡೆ ನೆಲೆಸಿರೋದು. ಅದು ದುರ್ಗಿ ಸಬ್ಬಮ್ಮ ದುರ್ಗದು, ನಿಮ್ಮ ಆ ಸೈಡಿನರು ದುರ್ಗಾದೇವಿನರು, ಅವೆರಡು ಒಂದೇ. ಅದಕ್ಕೆ ಈ ದುರ್ಗಿಗೆ ನವರಾತ್ರಿ ಇಲ್ಲೊಂದ್ಸತಿ, ಯಾವಾಗ ಇದ್ರಲ್ಲಿ ಆಯುಧ ಪೂಜೆ ಟೈಮಲ್ಲಿ ಆವಾಗ ಒಂದ್ಸತಿ, ಇವಾಗ ಒಂದ್ಸತಿ, 2 ಸತಿ ಮಾಡ್ಬೇಕು 9 ದಿವಸ. ಕಂಪಲ್ಸರಿ. ಸುಬ್ರಹ್ಮಣ್ಯ ದೇವರು ಯಾರು ಇದು ಶಾಂತಮಲ್ ಸ್ವಾಮಿ ಇದು ನೆಲೆಸಿರೋದು ಇಲ್ಲಿ. ಅದೇ ಹೇಳಿದ್ನಲ್ಲ, ಇಲ್ಲಿ ಈಗ ಕೆಳಗೆ ನಾವು ಹಾಲ್ಟ್ ಮಾಡಿದ್ವಲ್ಲ, ಅಲ್ಲಿ ಒಂದು ಜನಸಂಖ್ಯೆ ಜಾಸ್ತಿ ಆಯ್ತು ಅಲ್ಲಿವೆ ಆಯ್ತಾ. ಅಲ್ಲಿಂದಲೂ ಇಲ್ಲಿ ಜನಸಂಖ್ಯೆ ಅಂತ ಹೇಳಿ ಅದೊಂದು ಕಥೆ ಇದೆ ದೊಡ್ಡದು. ನಾವೊಂದು ಚೂರು ಹೇಳ್ತಿರೋದು. ತಾರಾಕಾಸರ ಅಂತೇಳಿ ಸುಬ್ರಹ್ಮಣ್ಯದಲ್ಲಿ, ಇದು ಬಿಲದ್ವಾರ ತಾವಿಲ್ವಾ ಸುಬ್ರಹ್ಮಣ್ಯದಲ್ಲಿ ಹೊರಟಿದ್ದು. ಹೌದು, ಅಲ್ಲಿ ಗುಹೆ ಉಂಟಲ್ಲ, ಅದು ಇಲ್ಲಿಂದ ಹೋಗಿರೋದು. ಈ ಆಗ ಋಷಿಮುನಿಗಳು ದೇವತೆಗಳು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಸಂಚಾರ ಅಂತೆ ಆಯ್ತಾ. ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಲಕ್ಷದೀಪ ಹತ್ತಲ್ಲ, ಹೌದು, ಲಕ್ಷದೀಪ ಆಗಾಗ ಇವ್ರು ಇಲ್ಲಿ ದ್ವಾರದ ಬಾಗ್ಲಲ್ಲಿ ಇವ್ರು ಈ ದೇವಸ್ಥಾನದ ಐನರು ಪೂಜೆ ಮಾಡಿ ಹಣ್ಕಾಯಿ ಮಾಡಿ ಆ ದ್ವಾರದಲ್ಲಿ ಕಳ್ಸೋದಂತೆ. ಅಲ್ಲ, ಈಗ ಇಲ್ಲಿ ಆ ದ್ವಾರ ಎಲ್ಲಿ ಉಂಟು? ಅಲ್ಲಿ ಪಟ್ಟೆಪಾರೆ ಅಂತಿದೆ, ಅಲ್ಲಿ ಉಂಟು. ಆಮೇಲೆ ಅಲ್ಲಿ ಸುಬ್ರಹ್ಮಣ್ಯದ ಭಟ್ರುಗಳು ಅಲ್ಲಿ ಪೂಜೆ ಮಾಡಿ ಕರ್ಕೊಳ್ಳೋದಂತೆ, ದ್ವಾರದ ಮುಖಾಂತರ ಕರ್ಕೊಳ್ಳೋದು. ಆ ಟೈಮಲ್ಲಿ ಆಗಿತ್ತು ಹಾಗಾದ್ರೆ. ಅಲ್ಲ, ಈಗ್ಲೂ ಉಂಟದು, ಈಗ್ಲೂ ಉಂಟು ಪೂಜೆ ಮಾಡೋದು. ಈಗ್ಲೂ ವರ್ಷವೇ ಉಂಟು ಪೂಜೆ ಮಾಡೋದು. ಹೌದಾ? ಅದು ಹಿಂದಿನ ಸಂಪ್ರದಾಯ ಉಂಟಲ್ಲ, ಅದು ಈಗ್ಲೂ ಉಂಟು. ಇಲ್ಲಿ ಪೂಜೆ ಮಾಡಿ ಇವರು ಬಿಡ್ತಾರೆ ಇಲ್ಲಿಂದ, ಅವರು ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಅವರು ಕರ್ಕೊಳ್ಳೋದು. ಇದು ಅಲ್ಲಿ ಸುಬ್ರಹ್ಮಣ್ಯ ಹತ್ರ ಕನೆಕ್ಟ್ ಆಯ್ತದ. ಅಲ್ಲಿ ನೋಡು ಎಂಟ್ರೆನ್ಸ್ ಅಲ್ಲಿ. ಬಟ್ಟೆ ಕೊಂಡೋಗಿ ಮೇಲೆ ದೀಪ ಹಚ್ತಾರಂತ. ಹೌದೌದು. ಅದು ಯಾವಾಗ ಹಚ್ಚುದು? ಅದೇ ಮೊದ್ಲಿಗೆ ಅಲ್ಲಿ ಟೀ ಮಾಡೋದು ಹೇಳಿದ್ನಲ್ಲ, ಸಂಕ್ರಾಂತಿ ಹಬ್ಬ ಅವತ್ತು ಹೋಗ್ತಾರೆ. ಅವತ್ತಲ್ಲ, ಇಲ್ಲಿ ಲಕ್ಷದೀಪ ದಿನ ಅಲ್ಲ. ಅಲ್ಲ, ಅದೇ ಮಕರ ಜ್ಯೋತಿ ಅಂತ ಬರುತ್ತಲ್ಲ, ಅದು ಆ ದಿವಸ ಇಲ್ಲೂ ಮಾಡೋದು. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ನೋಡ್ತಾರಲ್ಲ, ಅದೇ ತರ ಇಲ್ಲಿ ಗಿರಿಲಿ ಮೇಲೆ ಕಚ್ಚೋದು 2 ದೀಪ. ಕಟ್ಗಳೆಲ್ಲ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾರು. ಹೌದೌದು. ಎಂತ ಸಡನತಿ ತಂದ ಜೀವನೆಲ್ಲ. ಏನಪ್ಪ, ನನ್ನ ಇಷ್ಟು ತನಕ ಆಯ್ತು, ಯಾರು 9 ನನ್ನ ಕಾಲಲ್ಲಿ. ಅದು ನಿಂತ್ರೆ ಮಾತ್ರ ಆಗ್ತದೆ ನೋಡಿ. ಸ್ವಲ್ಪ ಫಾಸ್ಟ್ ಹೋಗಿ ಹೋಗ್ರೆ. ಬಿಸ್ಲಿಲ್ಲಲ್ಲ, ಮಳೆ ಬೀಳ್ತಲ್ಲ, ಹಂಗಾಗಿ ಈ ಕಾಟಿ ಎಲ್ಲ ಇದ್ದ ಜಾಗದಲ್ಲಿ ಜಾಸ್ತಿ ಅಂತಲ್ಲ ಅದು. ಹೌದು, ಕಾಟಿ ಮನುಷ್ಯರು ತಿರ್ಗಾಡೋ ಜಾಗ. ಅಲ್ಲ, ಅದಕ್ಕೆ ನಿಜವಾಗಿ ಈಗ ನಾವೊಂದು ಈಗ ಬರ್ತಾ ಇದ್ದೇವೆ, ಅದ್ರ ಪರಿಮಳ ಬರುತ್ತಾ ಅಂತ ನಮ್ದೊಂದಲ್ಲ. ಬರೀ ನಮ್ಮ ಸ್ಮೆಲ್ ಅಲ್ಲಿ ಆ ತರ ಆಗೋದು. ಹೌದು. ಈಗ ಅದಕ್ಕೆ ನಿಜವಾಗಿ ಈಗ ಜನಗಳೇ ಬರೋದು ಏನ್ ಮಾಡ್ತಾವ? ಪ್ರಾಣಿಗಳು ಇರ್ತಾವಲ್ಲ. ಹೌದಾ? ಮತ್ತೆ ಈಗ ಬರೀ ರಕ್ತನೇ ಕುಡಿಯೋದಾದ್ರೆ ಅದು ಮತ್ತೆ ದಿನ ರಕ್ತ ಕುಡಿಯೋದು ಎಲ್ಲಿ ಸಿಕ್ಕುತ್ತೆ ಅದಕ್ಕೆ? ಪ್ರಾಣಿಗಳು
ಅಕಸ್ಸು ಒಂದು ಬಾಟ್ಲಿಗೆ ಗಾಜಿನ ಬಾಟ್ಲಿ ಆಗ್ಬೇಕು, ಒಂದು ಸಣ್ಣ ಸೂಜಿ ತೂತ ಮಾಡಿ ಬಾಟ್ಲಿ ತುಂಬಿಸಿ ಒಂದು 10 ಬಿಡ್ಬೇಕು. ಹಾ ಏನ್ ಮಾಡ್ತೇವೆ, ಮರಿ ಹಾಕ್ತಾವ. ಹಾ ಇದು ಗಂಡು ಹೆಣ್ಣು ಅಂತ ಬೇರೆ ಬೇರೆ ಇಲ್ಲ ಇದ್ರಲ್ಲಿ. ಹಾ ಗಂಡು ಹೆಣ್ಣು ಅಂತ ಬೇರೆ ಬೇರೆ ಇಲ್ಲ ಇದ್ರಲ್ಲಿ. ಹಾ ಎರಡು ಒಂದೇ. ಗಂಡು ಹೆಣ್ಣು ಎರಡು ಒಂದ್ರಲ್ಲೇ. ಹಾ ಅದು ಹೆಂಗಿದ್ರಿ, ಅದು ಸಂತಾನ ಉತ್ಪತ್ತಿ ಹೇಗೆ ಆಗುತ್ತೆ? ಎಲ್ಲ ಮರಿ ಆಗ್ತವೆ. ಹ? ಎಲ್ಲ ಮರಿ ಆಗ್ತವೆ. ಎಲ್ಲ ಮರಿ ಆಗ್ತವೆ. ಹೌದಾ? ಹಾ ಇಲ್ಲ ನೋಡಿ, ಇಷ್ಟೆಲ್ಲ ಬಂದು ಸಾಯ್ತಾವು ಹೋಗ್ತಾವು, ಆದ್ರೆ ಸಂತಾನ ಜಾಸ್ತಿ ಆಗ್ತಾನೆ ಇರ್ತಾವಲ್ಲ ಅದರದ್ದು. ಹಾ ಈಗ ಹತ್ತುತ್ತೆ, ನಿಂತು ಹತ್ತುತ್ತೆ. ಒಂದು ಚೆಂಡಿ ಚೆಂಡಿ ಉಂಟಲ್ಲ ಇಲ್ಲಿ, ಕಳೆದ ವರ್ಷ ಬರುವಾಗೆಲ್ಲ ಇಲ್ಲಿ ಇದೋದಾಗ ಆಗ್ತಿತ್ತಲ್ಲ, ಸುತ್ತೋದಂಗೆ ಗೊತ್ತಿಲ್ಲ. ಮೇಲೆ ಇರ್ಬೋದು ಸ್ವಲ್ಪ. ಮೇಲೆ ಇಲ್ಲ, ಹ? ಮೇಲೆ ಕಮ್ಮಿ. ಅಲ್ಲಿ ಬೈಲಲ್ಲ, ತಂಪು ಜಾಗ ಶೀತ ಜಾಗ ಇರುತ್ತಲ್ಲ, ಅಂತ ಜಾಗದಲ್ಲಿ. ಇವತ್ತು ನಾವು ಪೂಜೆ ಮಾಡಿ ಹೋಗ್ತೇವಲ್ಲ, ಅದ್ರ ಹಿನ್ನೆಲೆ ಏನಂತ ಕೇಳಿದವರು. ಏನಕ್ಕೆ ಹೋಗೋದು ಪೂಜೆ ಮಾಡಕ್ಕೆ? ಮಳೆ ಕರೆಯಕ್ಕೆ ನಮ್ಮ ಫ್ಯಾಮಿಲಿ ನಮ್ಮ ಊರಿಗೆ ಗ್ರಾಮದಲ್ಲೆಲ್ಲ ಹೋಗ್ತೀವಲ್ಲ, ಅದು ಗ್ರಾಮದಲ್ಲೆಲ್ಲ ಅಭಿವೃದ್ಧಿ ಆಗಬೇಕು. ಬೆಳೆ ಮಳೆ, ವಿದ್ಯಾಭ್ಯಾಸ, ಹಣಕಾಸು, ಆರೋಗ್ಯ ಎಲ್ಲ ಕೊಡುವಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಮೇಲೆ ಇದೇ ದೇವ್ರು. ಯಾವುದು? ಇದೇ ಶಾಂತ ಮಲ್ಲಿಕಾರ್ಜುನ ಹೋಗಿ ಅಲ್ಲಿ ನೆಲೆ ಮಾಡಿರೋದು. ಮತ್ತೆ ಅಲ್ಲಿ ಈಗ ನಾಗರ ಇದು ಉಂಟಲ್ಲ, ನಾಗರ ಅದು ಕಲ್ಲು ಉಂಟಲ್ಲ ಅಲ್ಲಿ ಮೇಲೆ, ಹಾ ಅದೆಂತ ಮಾಡಿದ್ರೆ ಅದು ಪ್ರತಿಯೊಂದಿಗೂ ನಾಗರಹ ಉಂಟು. ಚಾಮುಂಡಿಗೆ ಸಮೇತ ಹೇಳಿದ್ರೆ ದೇವತೆಗಳಿಗೆ ಎಲ್ಲದಕ್ಕೂ ನಾಗರಹ ಉಂಟು. ಉಂಟು ಅದು ಇದಕ್ಕೆಲ್ಲ ಈಗ ಹಾಲೆಲ್ಲ ಉರಿಯುವುದಿಲ್ವಾ? ಇಲ್ಲಿ 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 ಎಳಿತಾರೆ. ಯಾವಾಗ? ಅಲ್ಲಿ ಸಂಪಿಗೆ ಮರದ ಬಡ್ಡೆ ಉಂಟಲ್ಲ, ಆ ಕಲ್ಲಿಗೆ ಹಾಕ್ತಾರೆ, ಹುಯ್ತಾರೆ. ಅಲ್ಲ ಇಲ್ಲಿ 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 ಮೇಲೆ ಅದೇ ಇದು ಸಂಕ್ರಾಂತಿ ಆವಾಗ ಮಾಡೋದು. ಹೌದಾ? ವರ್ಷದಾಗ ಒಂದೇ ಸಲ? ಹಾ, ಈ ಸಂಕ್ರಾಂತಿ ಪೂಜೆ ಎಲ್ಲ ಇಲ್ಲ. ಸಂಕ್ರಾಂತಿ ಒಂದ್ ದಿವಸ, ಶಿವರಾತ್ರಿ ಒಂದ್ಸತಿ ಬರ್ತಾರೆ ಇಲ್ಲಿ ಮೇಲಕ್ಕೆ. ಮತ್ತೆ ಗ್ರಾಮದವರೆಲ್ಲ ಈಗ ಈ ಶಾಂತನಾಥ ಸ್ವಾಮಿ ಗ್ರಾಮ ಉಂಟಲ್ಲ, ಈಗ ನಿಮ್ದೊಂದು ಗ್ರಾಮ, ನಿಮ್ಮ ಗ್ರಾಮದಲ್ಲಿ ಎಷ್ಟು ಊರು ಸೇರುತ್ತೆ, ಹಾಗೆ ಇಲ್ಲಿ ಎಲ್ಲ ಸೇರಿ ಬಂದು ಅಲ್ಲಿ ಹಾಲ್ಟ್ ಮಾಡಿ, ಅಲ್ಲಿಂದ ಹಿಂಗೆ ಹೊರಟು ಇಲ್ಲಿ ದಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಅವತ್ತು ಮಳೆಗಾಲದಲ್ಲೆಲ್ಲ ಮರ ಗಿಡ ಬಿದ್ದಿರುತ್ತಲ್ಲ, ಅದೆಲ್ಲ ಈ ಹೊಳೆ ಎಲ್ಲಾನು ಕೊಚ್ಚಿಕೊಂಡು ಹೋಗಿ ಅಲ್ಲಿ ದೀಪ ಕಸಿ ಪೂಜೆ ಮಾಡಿ, ದೀಪ ಕಸಿ ಅಲ್ಲೇ ಹಾಲ್ಟ್ ಮಾಡ್ತಾರೆ. ಹಾ, ಆಮೇಲೆ ಅಲ್ಲಿಂದ ಬೆಳಿಗ್ಗೆ ಎದ್ದು ಬರೋದು, ದೀಪ ಎಲ್ಲ ತೆಗೆದಿಟ್ಟು ಎಲ್ಲ ರಾತ್ರಿ ಹಾಲ್ಟ್ ಮಾಡ್ತಾರೆ. ಹಾಲ್ಟ್ ಮಾಡ್ತಾರೆ. ಹಾಲ್ಟ್ ಮಾಡಿ ಅಲ್ಲಿ ಬಿಡ್ತಾರ ರಾತ್ರಿ ಹಾಲ್ಟ್ ಮಾಡ್ಲಿಕ್ಕೆ? ಇವ್ರು ಫಾರೆಸ್ಟ್ನವ್ರು ಬಿಡ್ತಾರ? ಫಾರೆಸ್ಟ್ನರ್ ಪರ್ಮಿಷನ್ ಉಂಟು, ಅದು ಯಾರು ಫಾರೆಸ್ಟ್ನರ್ ಏನು ತಡೆಯಂಗಿಲ್ಲ ಅವತ್ತಿನ ದಿವಸ. ಈಗ ಸಭೆ ಮೇಲೆ ಗೊತ್ತಾರಲ್ಲ, ಅದೇ ತರ ಇಲ್ಲಿ ಅವತ್ತಿನ ದಿವಸ ಬಂದು ಯಾರನ್ನು ತಡೆಯಂಗಿಲ್ಲ ಅವತ್ತು. ಬೇಕಾದ್ರೆ ಅವರು ಬರ್ಬೋದು. ಹಾಗೆ ನಾನು ಅದೇ ಹೇಳಿದೆ, ಇಲ್ಲರೂ ರಾತ್ರಿ ಹಾಲ್ಟ್ ಮಾಡ್ಲಿಕ್ಕೆ ಬಿಡಲ್ಲ ಅವರು. ಬಿಡೋದಿಲ್ಲ ಅಂತ ಹೇಳಿದ್ರೆ ಬೇರೆ ಟೂರಿಸ್ಟ್ನವರು ಅವರು ಹಾಲ್ಟ್ ಮಾಡಕ್ ಬಿಡಕ್ಲ, ಗ್ರಾಮಸ್ಥರ ಬಿಡ್ಲೇಬೇಕು. ಈಗ ಅವರು ಗ್ರಾಮಸ್ಥರ ತರ ಟೂರಿಸ್ಟ್ ಬಂದ್ರೆ ಎಂತ ಮಾಡ್ತಾರೆ ಅವರು? ಯಾರು? ಈಗ ಗ್ರಾಮಸ್ಥರ ತರನೇ ಟೂರಿಸ್ಟ್ನವ್ರು ಬಂದ್ರೆ ಎಂತ ಮಾಡ್ತಾರೆ? ಟೂರಿಸ್ಟ್ನವ್ರು ಬಂದ್ರೆ ಅದಕ್ಕೆ ಬಿಡಕ್ಲ, ಬೆಂಕಿ ಹಾಕ್ತಾರೆ, ಗೊತ್ತಿರುತ್ತಲ್ಲ, ಗಲೀಜು ಮಾಡ್ತಾರೆ, ಪರಿಸರ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಅವ್ರದ್ದೊಂದು ಈಗ ರೂಲ್ಸು. ಈಗ ನಮ್ಮಿಂದ ನಾವೇ ಹಾಳು ಮಾಡ್ಕೊಳ್ಳೋದು ಯಾವ್ದನಾರು. ಅದು ಕರೆಕ್ಟ್. ಈಗ ಒಂದು ದೇವತೆ ಅಂತ ಹೇಳಿದ್ಮೇಲೆ ಶುದ್ಧವಾಗಿ ಬರ್ಬೇಕು, ಮನಸ್ಪೂರ್ವಕವಾಗಿ ಬರ್ಬೇಕು ಅಲ್ವಾ? ನಾವು ಇಲ್ಲೂ ಅನಾಚಾರ ಮಾಡ್ಕೆ ಬಂದ್ರೆ ದೇವರಲ್ಲಿ ಅಭಿವೃದ್ಧಿ ಆಗುತ್ತೆ. ಅವು ಮಾಯೆಗಳು, ಗಾಳಿ ರೂಪ. ಅದು ಯಾಕೆ ಆ ರೀತಿ ಅಂತ ಹೇಳಿದ್ರೆ, ಮನುಷ್ಯರು ಉಪದ್ರ ಇಲ್ಲದ ಅನಾಚಾರ ಮಾಡಿದವ್ರಲ್ಲ, ಆಗ ಅಲ್ಲಿಂದ ಸ್ಥಳಾಂತರ ಹೋಗೋದು. ಅದು ಕರೆಕ್ಟ್. ಕರೆಕ್ಟ್. ಅದು ಒಂದ್ ಕಡೆಯಿಂದ ಅಲ್ಲಿ ಉಪದ್ರ ಜಾಸ್ತಿ ಆಯ್ತಂದ್ರೆ
ಈಗ ಮನುಷ್ಯರು ಅಷ್ಟೇ. ಹೌದು. ಈಗ ಒಂದು 10 ಮನೆಯವರು ಒಂದು ಮನೆಯನ್ನು ಕಿರಿಕಿರಿ ಕೊಟ್ರೆ ಆ ಮನೆ ಏನ್ ಮಾಡ್ತಾನೆ, ಅದೇ ಬೇಡಪ್ಪ ಇಲ್ಲಿ ಸವಾಸನೆ ಬೇಡ ದೂರ ಬಂದು ಹೋಗ್ಬಿಡ್ತಾನೆ. ಹಾಗೆ ಆಗೋದು ಇದು. ಎಲ್ಲವೂ ಮನುಷ್ಯನ ರೂಪ. ಮನುಷ್ಯರಿಗೆ ಈಗ ದೇವತೆಗಳಲ್ಲೂ ಗಂಡು ಹೆಣ್ಣು ಉಂಟು. ಹೌದು. ಆಟ ಈಗ ಮಹಾಭಾರತ ರಾಮಾಯಣ ಅವೆಲ್ಲ ಕಂಡುಹಿಡಿದಿದ್ದು ದೇವತೆಗಳಿಂದಲೇ ಕಂಡುಹಿಡಿದದು. ಋಷಿ ಮುನಿಗಳು ಇವೆಲ್ಲನೇ. ಅವರಿಗೆ ಅಷ್ಟು ಭಕ್ತಿ ಇತ್ತು, ಅಷ್ಟೇ ಶಕ್ತಿನೂ ಇತ್ತು. ಆತ ಇಲ್ಲದೆ ಮೊದಲ ಕಾಲದಲ್ಲಿ ಈಗ ಅದೆಲ್ಲ ಏನಾದ್ರು ಬೇಕಿತ್ತಲ್ಲ, ಅದೆಲ್ಲ ಮಾಯೆ ಅಲ್ಲ. ಮಾಯೆ ಆಗಿ ಹೋಗ್ತಾ ಇರೋದು. ಈಗ ಜನಸಂಖ್ಯೆ ಜಾಸ್ತಿ ಆಯ್ತು. ಆಯ್ತಾ, ಒಂದೂರಲ್ಲಿ 10 ಮನೆ ಇದ್ರೆ ಈಗ 100 ಮನೆ ಆಗಿದೆ. ಹಾಗೆ ಇದ್ರ ಪೂಜೆ ಜಾಸ್ತಿ ಕಮ್ಮಿ ಆಯ್ತು ಕೆಲವ್ರಿಗೆ. ಕೆಲವು ಕಡೆ ಎಂತದ್ದು ದೇವ್ರ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ, ಹೇಗೆ ಪೂಜೆ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ. ಕೆಲವರಿಗೆ ನಂಬಿಕೆ ಕಡಿಮೆ ಆಯ್ತು. ಅದು ನಂಬಿಕೆ ಕಮ್ಮಿ ಆಗಿದೆ. ನಮ್ಮ ಹಿರಿಯರು ಮಾಡ್ಕೊಂಡ ಕಟ್ಟಪಡೆಯಲ್ಲಿ ಈಗ ಆಗಿದ್ದು. ನಮ್ಮ ಹಿರಿಯರು ಮೊದಲು ಹೇಗೆ ನಡ್ಕೊಂಡು ಬರ್ತಿದ್ರು ಅದೇ ಮಕ್ಳು ನಡ್ಕೊಂಡು ಹೋಗಿದ್ರೆ ಈ ತರ ಆಗ್ಲಿಕ್ಕೆ ಚಾನ್ಸೇ ಇರ್ಲಿಲ್ಲ. ಹೌದೌದು. ಏನಂದ್ರೆ ಮಕ್ಳು ಬೇಡ, ಹಿರಿಯರು ಇಲ್ಲ, ಆ ಪರಿಸ್ಥಿತಿ ಆಯ್ತು. ಅದಕ್ಕೊಂದು ಹಿರಿಯರನ್ನು ನಿಂತು ಈ ದಾರಿಯಲ್ಲಿ ಹೋಗಿ ಅಂತ ಹೇಳೋರು ಯಾರು ಇಲ್ಲ. ಅದು ಮಾಡುವಂತ ಪರಿಸ್ಥಿತಿ ಇಲ್ಲ. ಮೊದ್ಲು ಎಲ್ಲಿಂದ ಎಲ್ಲಿಗಾದ್ರೂ ನೆಗ್ದು ಹೋಗರು. ಸುಬ್ರಹ್ಮಣ್ಯಕ್ಕೆ ಮತ್ತೆ ಸೋಮಾರಪೇಟೆ. ನಮ್ಮ ಹಿಂದೆ ನೋಡಿ ತಮ್ಮ ಸಂದೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ? ಹೌದು. ಅಲ್ಲಿ ನಡ್ಕೊಂಡು ಇಲ್ಲಿ ಬರ್ತಿದ್ದೀರಾ? ಅದು ಹೇಗೆ ಹೋಗ್ತಿದ್ರು? ಮತ್ತೆ ಆಗ ರೋಡು ಸರಿ ಇಲ್ಲ, ರೋಡು ಇಲ್ಲ, ಕಾಡು ಪ್ರಾಣಿಗಳ ಕಾಟ ಜಾಸ್ತಿ. ಆದ್ರೂ ಈಗ ಒಂದು ಗಾಡಿ ಇದ್ರು ಹೋಗಿ ಬರೋದಾದ್ರೆ ಎಷ್ಟು ಉದಾಸನ. ಅಯ್ಯೋ, ಅಷ್ಟು ದೂರವಾ ಹೋಗಿ ಬರೋದಾ? ಮತ್ತೆ ಇದು ಜಮೀನುಗಳಿಗೆಲ್ಲ ಈ ಗಡಿ ಬಾಂಡ್ ಹಾಕಿದಾರಲ್ಲ, ಅದು ದೇವರಾಜ ಅರಸರ ಕಾಲದಲ್ಲಿ. ದೇವರಾಜ ಅರಸರ ಕಾಲದಲ್ಲಿ ಅವೆಲ್ಲ ಗಡಿ ಬಾಂಡ್ ಹಾಕಿರೋದು. ಗಡಿ ಬಾಂಡ್ ಈಗ ನಿಮ್ಮ ಸೌತ್ ಕೇಂದ್ರ ಗಡಿ, ನಮ್ಮ ಹಾಸನ ಗಡಿ, ಅಲ್ಲಿ ಪತ್ತೆ ಮಾಡ್ಬಿಟ್ಟು ಒಂದು ಅಂದಾಜಿಗೆ ಇಲ್ಲೊಬ್ಬ ನಿಂತ್ಕೊಳ್ಳೋದು, ಸುಮಾರು ಒಂದು 5 ಕಿಲೋಮೀಟರ್ ಆಚೆಗೆ ಒಬ್ಬ ನಿಂತ್ಕೊಳ್ಳೋದು ಎತ್ತರದ ಜಾಗದಲ್ಲಿ. ಅವನು ಎತ್ತರದ ಜಾಗದಲ್ಲಿ ನಿಂತನು, ಕೂಗೋದು. ಕೂಗು ಇಲ್ಲೊಬ್ಬನಿಗೆ ಇಲ್ಲೊಬ್ರ ನಿಲ್ಸೋದು, ಒಬ್ಬರನ್ನ ಇಬ್ರನ್ನ. ಅವನು ಕೂಗು ಇವನಿಗೆ ಕೇಳಿದ್ರೆ ಅಲ್ಲಿ ಅವನು ಫಸ್ಟ್ ಕೂಗಿತ್ತಕ್ಕೊಂದು ಕಲ್ಲು ಕಟ್ಟೆ, ಆಮೇಲೆ ಇಲ್ಲಿ ಕೇಳ್ದಂತಕ್ಕೊಂದು ಕಟ್ಟೆ. ಹಾಗೆ ಉದ್ದಕ್ಕಲು ಹಿಂಗೆ ಮಾಡ್ಕೆ ಹೋಗಿ ಗಡಿ ಬಾಂದ್ ಮಾಡಿರೋದು. ಮತ್ತೆ ಈಗಿನ ಏನ್ ಮಾಡಿಲ್ಲ ಅಲ್ಲ. ಈ ಕಡೆ ಜಿಗಡೆ ಒಂದು ಇದೆ. ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ, ದೇವರಾಜ ಅರಸರ ಕಾಲದಲ್ಲಿ ಆಗಿದ್ದಾವ ಅವೆಲ್ಲ. ಈಗೆಲ್ಲ ಈಗ ಸರ್ವೆ ಮಾಡಿದ್ರೆ ಇಲ್ಲ ಇಲ್ವಾ? ಯಾವ ತರ ಎಂತ ಟೆಕ್ನಾಲಜಿ ಎಲ್ಲ ಉಂಟು. ಹೌದು ಅಲ್ವಾ? ಈ ಅರ್ಧ ಗಂಟೆಯಲ್ಲಿ ಎಲ್ಲ ಎಷ್ಟು ದೂರ ಇದ್ದರೂ ಅದನ್ನು ಸರ್ವೆ ಮಾಡಿ ಆಗುತ್ತೆ. ಹೌದು. ಅದೆಲ್ಲ ರೆಕಾರ್ಡ್ಗಳು ಈ ಸಾಮಾನ್ಯವಾಗಿ ಡಿಸ್ಟಿಕ್ ಅಲ್ಲಿ DC ಆಫೀಸ್ಗಳಲ್ಲಿ ಸಿಗುತ್ತೆ. ಅದು ಹುಡುಕಿರೆ ಅದ ಇವತ್ತು ಉಂಟು. ಆ ಚರಿತ್ರೆಗಳು ಇವತ್ತು ಉಂಟು. ಅವೆಲ್ಲ ಕೈಲಿ ಬರ್ದಿಟ್ಟಿರೋದು. ಆಯ್ತಾ? ಈಗ ಇದು ರಾಮಪತ್ರೆ ಅಂತ ಇದೆಲ್ಲ ಅದ್ರೊಳಗೆ ಎಲ್ಲದಕ್ಕೆ ಬೀಡ ಕಟ್ಟ ನೋಡಿ ಕೆಂಪುದು ಬರುತ್ತೆ, ಒಂದು ಚೂರು ಹಾಕ್ತಾರೆ. ಅದು ಇದು ಖಾನಾಜೆ, ಅದು ರಂಪತ್ರೆ ಏನು ಓದ್ತದು ಅಲ್ಲಿ ಮರಳಿತ್ತು. ಅದೇ
ಏನ್ ಸ್ಲೋ ಆಯ್ತು? ಜಾಯ್ಕಲ್ ಅಲ್ಲ, ರಾಮಪತ್ರೆ. ಇದು ಹಾ ಅದೇ ಬಿರಿಯಾನಿಗೆ ಇನ್ನೊಂದು ಬರುತ್ತಲ್ಲ ಫ್ಲವರ್, ಅದೆಲ್ಲ ಇದು ಹಾ ಅದೇ ಅನಾನಸ್ ಈ ತರದ ಬಿರಿಯಾನಿ ಹಾಕ್ತಾರೆ ಅಂತ ಸಾರು. ಹೋದ್ರೇನಾ?